ಬೆಳಗ್ಗೆ ಬೆಳಗ್ಗೆ ಹೆಂಡತಿಗೆ ಡ್ರೆಸ್ ಐರನ್ ಮಾಡ್ಕೊಡ್ತಿರುವ ಶಿವಕುಮಾರ್. ಗ್ರಹಗತಿ ಸಂದಾಕಿಲ್ವಂತೆ. ಥ್ಯಾಂಕ್ ಯು ಗಂಡಪ್ಪ, ನಿನ್ನ ಈ ಋಣನ ನಾನು ಯಾವತ್ತೂ ಮರೆಯಲಾರೆ. ಆನಲ್ಲ ಐತಪ್ಪಿ, ಆನು ಆಫು ಅದರಲ್ಲೇ ಸೆಟ್ ಮಾಡ್ಕೋಬೋದಪ್ಪಿ. ನಮ್ಮ ಫ್ರೆಂಡ್ಸ್ ಅವತ್ತಿಂದ ಹೇಳ್ತಾವ್ರೆ. ನನ್ನ ಗಂಡ ಫುಲ್ ಗಡಗಡ ಫ್ರೆಂಡ್ಸ್ ಕರೆಂಟ್ ಅಂದರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಯಪ್ಪ, ನಾನು ಇವತ್ತು ನಿಮ್ಮ ಜೊತೆ ಈ ಥರ ಮಾತಾಡ್ತೀನಿ, ನಿಮ್ಮ ಕಣ್ಮುಂದೆ ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಫ್ರೆಂಡ್ಸ್. ನೆನ್ನೆ ಆಗಿದ್ದಾವ ಅಂತರಕ್ಕೆ. ಈಗ ಟೈಮ್ 8:30 ಆಯಿತು ಫ್ರೆಂಡ್ಸ್. ಮನೆ ಬಾಗಿಲೆಲ್ಲ ಒರೆಸಿ ನೀರು ಹಾಕಿ ರೆಡಿ ಆಗ್ತಾಯಿದ್ದೀನಿ. ಯಾಕಂದ್ರೆ ಇವತ್ತು ಹನುಮ ಜಯಂತಿ. ನೆನ್ನೆ ಹನುಮಂತನಿಗೆ ಎಷ್ಟು ಬೇಡ್ಕೊಂಡು ಎಲ್ಲ ದೇವ್ರಿಗೂ ಬೇಡ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್. ಎಲ್ಲ ದೇವರು ಕಾಣಿಸ್ಬಿಡ್ತು ನೆನ್ನೆ ನನಗೆ. ಓಕೆ ಫ್ರೆಂಡ್ಸ್, ಇವತ್ತು ಹನುಮ ಜಯಂತಿ ಆಗಿರೋದ್ರಿಂದ ಮಾಮೂಲಿ ಶನಿವಾರನೇ ನಾವು ಅಷ್ಟು ದೇವ್ರಿಗೆ ಹೋಗಿ ಕೈ ಮುಗಿದು ಎಲ್ಲ ಪೂಜೆ ಮಾಡ್ಕೊಂಡು ಬರ್ತೀವಿ. ಹನುಮ ಜಯಂತಿ ಅಂದರೆ ಬಿಡ್ತೀವ, ನೋಡಲೇಬೇಕು, ದೇವಸ್ಥಾನ ಸುತ್ತಲೇಬೇಕು. ಆದರೆ ಶಿವ ಬರಲ್ಲ ಫ್ರೆಂಡ್ಸ್, ಅದೇ ಬೇಜಾರು. ಕೆಲಸ ಐತೆ ಅಂತ ಅಂತೈತೆ. ಪರವಾಗಿಲ್ಲ, ನಾನೇ ಹೋಗಿ ಸುತ್ಕೊಬತ್ತೀನಿ. ಓಕೆ ಫ್ರೆಂಡ್ಸ್, ಈಗ ನಾವು ಪಟ ಅಂತ ರೆಡಿ ಆಗಬೇಕಂದ್ರೆ ರಂಗೋಲಿ ಹಾಕ್ಬಿಟ್ಟು ಟಿಫನ್ನು ಮಾಡಿಲ್ಲ ಇನ್ನೂ. ಬೆಳಗ್ಗೆಯಿಂದ ಪೂಜೆಗೆ ಕ್ಲೀನಿಂಗೇ ಆಯಿತು. ಟಿಫನ್ ಮಾಡಿಬಿಟ್ಟು ಪಟ ಅಂತ ರೆಡಿ ಆಗ್ಬಿಟ್ಟು ಹೋಗೋಣ ಫ್ರೆಂಡ್ಸ್. ನೆನೆ ನನ್ನ ಪರಿಸ್ಥಿತಿ ಬಗ್ಗೆ ಮತ್ತೊಮ್ಮೆ ಹೇಳಿ ಗಂಡಪ್ಪ. ಸವಾಸನ ಬೇಡ ಇರಲಿ, ಐರನ್ ಮಾಡೋದು ಮತ್ತೆ ಸುಕ್ಕು ಮಾಡೋದು, ಐರನ್ ಮಾಡೋದು 1 hour ಆಯ್ತಲ್ಲಪ್ಪಿ ಒಂದು ಟಾಪ್ಗೆ. ಹೆಂಗಾರ ಮಾಡ್ಕೋಗಪ್ಪ. ಬಾಗಿಲು ನೀರು ಹಾಕಿದ್ವಿ, ಒಣಗೈತೆ. ರಂಗೋಲಿ ಹಾಕಬೇಕು. ಟಾಮುನು ಇವತ್ತು ನೋಡ್ತಿರ್ಲಿಲ್ಲ ನನ್ನ. ಖುಷಿ ಪಡ್ತಾವ್ ಒಳಗೊಳಗೆ. ಬಾ ಒಳಗೆ ಮಲ್ಕೋ. ಮನೆಯೆಲ್ಲ ಗಲೀಜು ಮಾಡು. ರಂಗೋಲಿ ಹಾಕೋಕ್ಕೂ ಮುಂಚೆ ನನ್ನ ಗಂಡಪ್ಪನಿಗೊಂದು ಸ್ವಲ್ಪ ಕೆಲಸ ಕೊಟ್ಬಿಟ್ಟು ಹೋಗ್ಬೇಕು. ಅಪ್ಪು, ಇವತ್ತು ಟಿಫನ್ಗೆ ಇದನ್ನ ಸುಲ್ದಿ ಕಪ್ಪಿ. ಇಲ್ಲಿ ಒಂದೇ ಇಡಿ ಇರೋದು. ಈ ಮನೆಯಲ್ಲಿ ಸಿಗ್ಬೇಕಾಗಿರೋ ಯಾವ ಮರ್ಯಾದೆನೂ ನನಗೆ ಸಿಕ್ಕಿಲ್ಲ. ನಗ್ನಗ್ತಾ ಸುಲಿ ಯಾವಾಗಲೇ ಅಡುಗೆ ಟೇಸ್ಟ್ ಬರೋದಪ್ಪಿ, ಹೇಳ್ತಾ ಇದ್ದೀನಿ. ಏನು ಮೊನ್ನೆದು? ನೆನ್ನೆ ತಂದಿದ್ದು. ಮೊನ್ನೆ ತಂದಿದ್ದು ನೆನ್ನೆ ಚಿತ್ರಾನ್ಗೆ ಹಾಕ್ಬಿಟ್ಟು ಬಟಾಣಿ ಚಿತ್ರಾನ್ನ ಮಾಡಲಿಲ್ವಾ? ಹೆಂಗವೆ ಅದು ನೋಡಕ್ಕಷ್ಟೇ ಬಟಾಣಿ, ಅದ್ರೊಳಗಡೆ ಇರೋದೆಲ್ಲ ಹುರುಳಿಕಾಳೆ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊ. ಇತ್ತೀಚೆಗೆ ಒಂದು ಕೆಟ್ಟ ಅಭ್ಯಾಸ ರೂಢಿ ಮಾಡ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್. ಅದೇನಂದರೆ ಮನೆ ಒರೆಸಿದ ತಕ್ಷಣವೇ, ಬಾಗಿಲಿಗೆ ನೀರು ಹಾಕಿದ ತಕ್ಷಣವೇ ಅರ್ಶಿನ ಕುಂಕುಮ ಇಟ್ಬಿಡೋದು, ರಂಗೋಲಿ ಮುಟ್ಬಿಡೋದು, ಅದೆಲ್ಲ ಮಾಡ್ತಿದ್ದೀನಿ. ಮೊದಲು ಈ ಥರ ಕೆಟ್ಟ ಅಭ್ಯಾಸ ಇರಲಿಲ್ಲ ಫ್ರೆಂಡ್ಸ್. ಇತ್ತೀಚೆಗೆ ಮೈಬಾರಕ್ಕೆ ಅಭ್ಯಾಸ ಮಾಡ್ಕೊಬಿಟ್ಟೆ. ಫ್ರೆಶ್ ಆದಮೇಲೆ ಇವೆಲ್ಲ ಮಾಡಬೇಕಂದ್ರೆ ಟೈಮ್ ತಗೋತೈತೆ, ಪೂಜೆಗೆ ಲೇಟ್ ಆಗಿಬಿಡ್ತೈತೆ ಅಂತೆಲ್ಲ. ಆಮೇಲೆ ಒಂದು ಇಂಟರ್ವ್ಯೂ ನೋಡ್ತೀನಿ, ನಾವು ಸ್ನಾನ ಮಾಡಿದ್ರೆ ಹೊಸ್ಲು ಮುಟ್ಟಿದ್ವಿ, ಅರ್ಶಿನ ಕುಂಕುಮ ಮುಟ್ಟಿದ್ವಿ ಅಂದರೆ ಆ ಪೂಜೆ ಮಾಡಿನೂ ವೇಸ್ಟು, ವ್ಯರ್ಥ ಅಂತ ಹೇಳಿದ್ರು. ಇನ್ಮೇಲೆ ಲೇಟ್ ಆದರೂ ಪರವಾಗಿಲ್ಲ, ಫ್ರೆಶ್ ಆಗಿಬಿಟ್ಟೆ ನಾನು ಈ ಕೆಲಸ ಮಾಡಬೇಕು. ಮೊದಲು ಹೆಂಗಿದ್ನೋ ಹಾಗೆ ಇರಬೇಕು, ಕೆಟ್ಟ ಬುದ್ಧಿ ಎಲ್ಲ ಕಲಿಯೋಕೆ ಹೋಗ್ಬಾರ್ದು ಅಂದ್ಬಿಟ್ಟು ಫ್ರೆಶ್ ಆದಮೇಲೆ ಈ ಕೆಲಸ ಮಾಡ್ಕೊಳ್ಳೋಕ್ಕೆ ಇನ್ಮೇಲೆ ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ನೀಟಾಗಿ ಹೂವೆಲ್ಲ ಇಟ್ಬಿಟ್ಟು ಸೈಡಲ್ಲಿ ಒಂದು ಸ್ವಲ್ಪ ಸುತ್ತಿ ಬಾರ್ಡ್ರ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಪುಟಾಣಿ ಬಾರ್ಡ್ರ್ ಹಾಕ್ಕೊಂಡೆ. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತಲ್ಲ. ಬಾಗಿಲಿಗೆ ಬಂದರೆ ಇವತ್ತು ದೊಡ್ಡ ರಂಗೋಲಿ ಹಾಕ್ಕೊಳ್ಳೋದು ಮತ್ತು ನಮ್ಮ ಫ್ರೆಂಡ್ಸ್ ಕಳಿಸಿರೋ ರಂಗೋಲಿ ಹಾಕೋದೆಲ್ಲ ಬೇಡ, ಅದು ತುಂಬ ಟೈಮ್ ತಗೊಬಿಡ್ತೈತೆ. ಹೊರಗಡೆ ಬೇರೆ ಹೋಗೋಕ್ಕೆ ಪ್ಲಾನ್ ಐತಲ್ಲ ಇವತ್ತು, ಅದಕ್ಕೆ ಪುಟಾಣಿ ರಂಗೋಲಿನೇ ಹಾಕೋಣ ಅಂತ ಅಂದ್ಬಿಟ್ಟು 7 ಚುಕ್ಕಿ 3 ಲೈನ್ ಇಕ್ಕೋಬೇಕು, ಆಮೇಲೆ 5 ಚುಕ್ಕಿ 1 ಲೈನು, ಆಮೇಲೆ 3 ಚುಕ್ಕಿ. ಈ ಥರ ಚುಕ್ಕಿ ರಂಗೋಲಿ ಇಟ್ಕೊಂಡು, ಇದು ನನ್ನ ಬುಕ್ಕಲ್ಲಿ ತುಂಬ ದಿನಗಳಿಂದ ಬರೆದಿಟ್ಕೊಂಡಿದ್ದು ರಂಗೋಲಿ ಫ್ರೆಂಡ್. ಫೈನಲಿ ನಮ್ಮ ಬಾಗಿಲಿಗೆ ಬಂದೇ ಬಿಡ್ತು. ಪುಟಾಣಿಯಾಗಿದ್ರು ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತೋ ಈ ಥರ ಸುತ್ತು ರಂಗೋಲಿ ಹಾಕ್ಬೇಕಾದ್ರೆ. ಅದಕ್ಕೆ ಈ ಥರ 4 ಕಡೆನೂ ಈ ಥರ ಹಾಕ್ಕೋಬೇಕು ಫ್ರೆಂಡ್ಸ್. ಈ ಥರ ಅಷ್ಟೇ ಫ್ರೆಂಡ್ಸ್, ಈ ಥರ ಹಾಕ್ಕೋಬೇಕು. ಆಮೇಲೆ ಸುತ್ತಿ ಬರ್ಕೋಬೇಕು. ಫಸ್ಟ್ ಟೈಮ್ ಹಾಕೋರಿಗೆ, ಹೊಸ್ದಾಗಿ ಕಲಿತಾ ಇರೋರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಒಂದು ಸಲ ಈ ರಂಗೋಲಿ ಹಾಕ್ಬಿಟ್ರಂದ್ರೆ ಮೈಂಡಲ್ಲಿ ಹಂಗೆ ರೆಕಾರ್ಡ್ ಆಗ್ಬಿಡ್ತೈತೆ. 100 ವರ್ಷ ನಾವು ಅಜ್ಜಿ ಮುದುಕಿ ಆದ್ರೂ ಈ ರಂಗೋಲಿ ಹಂಗೆ ನೆನಪಿರ್ತೈತೆ. ಅಷ್ಟು ಈಸಿ ಅಂತ ಅನ್ನಿಸ್ತು ಈ ರಂಗೋಲಿ ಹಾಕ್ಬೇಕಾದ್ರೆ. ಇಟ್ಕೆ ಪುಡಿನಲ್ಲಿ ಸ್ವಲ್ಪ ಡಿಸೈನ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸೋದು. ಆದರೆ ನಾನು ಹೊರಗಡೆ ಹೋಗ್ಬೇಕಾದ್ರೆ ಆ ರಿಸ್ಕ್ ತಗೊಳ್ಳೋಕ್ಕೆ ಹೋಗಲ್ಲ. ಫಸ್ಟು ಆಂಜನೇಯ ಸ್ವಾಮಿನ ಯಾವಾಗ ಹೋಗಿ ಮೀಟ್ ಮಾಡ್ತೀನೋ ಅನ್ನೋ ತುದಿಗಾಲಲ್ಲಿ ಕಾಯ್ತಾ ಇದ್ದೀನಿ. ಅದಕ್ಕೆ ಇಷ್ಟಕ್ಕೇನೆ ರಂಗೋಲಿನ ಸ್ಟಾಪ್ ಮಾಡಿಬಿಟ್ಟು ಮಧ್ಯದಲ್ಲಿ ಅರ್ಶಿನ ಕುಂಕುಮ ಇಟ್ಬಿಟ್ಟು ಹೂವನ್ನು ಇಡಬೇಕು ಫ್ರೆಂಡ್ಸ್. ಪೂಜೆ ಮಾಡೋ ಟೈಮ್ಗೆ ಹೂವು ಇಡೋಣ ಅಂದ್ಬಿಟ್ಟು ಅದನ್ನು ಅಲ್ಲಿಗೆ ಬಿಟ್ಬಿಟ್ಟು ತುಳಸಿ ಕಟ್ಟೆಗೆ ಅದು ತೊಳೆದು ಅರ್ಶಿನ ಕುಂಕುಮ ಇಟ್ಕೊಂಡು, ಇಲ್ಲೂ ಆ ಹೊಸ್ಲತ್ರ ಬಾಗ್ಲತ್ರ ಹಾಕಿದ್ನಲ್ಲ ಫ್ರೆಂಡ್ಸ್, ಆ ಕಡೆ ಮೆಟ್ಲತ್ರ ಅದೇ ಥರದೇ ಹಾಕ್ಬಿಡೋಣ, ಬೇಗ ಮುಗ್ದೋಗ್ತೈತೆ ಅಂದ್ಬಿಟ್ಟು ಸುತ್ತಿ ಹಾಕಿದೆ. ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದನ್ನ ಇಲ್ಲಿಗೆ ಬಿಟ್ಟು ಅಡುಗೆ ಕಡೆ ಹೋದೆ. ಓಕೆ ಫ್ರೆಂಡ್ಸ್, ಈಗ ಟಿಫನ್ ರೆಡಿ ಮಾಡ್ಕೋಬೇಕು. ಫಸ್ಟು ಪೂಜೆ ಮಾಡಿದ್ರೆ ಏನಪ್ಪ ಟಿಫನ್ ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್? ಇವತ್ತು ನಮ್ಮ ದೇವ್ರಿಗೂ ಪ್ರಸಾದ ಮಾಡಬೇಕಲ್ಲ, ಅದಕ್ಕೆ ಇವತ್ತು ಎಲ್ಲ ಕಡೆ ಕೋಸಂಬರಿ, ನೀರ್ಮಜ್ಜಿಗೆ, ಪಾನಕ, ಹೆಸರುಬೇಳೆ ಎಲ್ಲ ಮಾಡಿರ್ತಾರೆ. ಅದಕ್ಕೆ ನಾನು ಅದೆಲ್ಲ ಮಾಡ್ತಾ ಇಲ್ಲ. ಎಲ್ಲ ಕಡೆ ಆಂಜನೇಯ ಸ್ವಾಮಿ ತಿಂದು ಬೋರ್ ಆಗಿರ್ತೈತಲ್ಲ, ಅದಕ್ಕೆ ನಾನು ಚೌಚೌ ಬಾತ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಅಲ್ಲಿ ಒಂದೇ ದಿನ ಚೌಚೌ ಬಾತ್ ಅನ್ನೋ ಹೆಸರು ಕೇಳಿದೆ. ಏನಪ್ಪಾ ಇದೊಂದ್ಬಿಟ್ಟು ಸರ್ಚ್ ಮಾಡಿ ನೋಡಿದ್ರೆ ಉಪ್ಪಿಟ್ಟು ಕೇಸರಿ ಬಾತ್ ಚೌಚೌ ಬಾತ್ ಅಂತಾರೆ. ಈಗ ನಾನು ಅದೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಉಪ್ಪಿಟ್ಟು ಮತ್ತೆ ಚೌಚೌ ಬಾತು ಅಲ್ಲ, ಉಪ್ಪಿಟ್ಟು ಮತ್ತೆ ಕೇಸರಿ ಬಾತು ಎರಡೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಹನುಮನ್ ಜಯಂತಿ ಸ್ಪೆಷಲ್ ಇದೇನೇನೆ. ಆಮೇಲೆ ದೇವಸ್ಥಾನಕ್ಕೆ ಹೋಗೋದು ಫ್ರೆಂಡ್ಸ್. ನಾನು ಶಿವನು ಬಂದ್ರೆ ಚೆನ್ನಾಗಿರೋದು ಬರ್ತಾ ಇಲ್ಲ ಫ್ರೆಂಡ್ಸ್. ಇಟ್ಸ್ ಓಕೆ.
ಅದು ಉಪ್ಪಿಟ್ಟನ್ನ ಹಂಗೆ ಮಾಡಿದ್ರೆ ತಿಂತೈತಾ ಫ್ರೆಂಡ್ಸ್? ನೋ ವೇ, ಚಾನ್ಸೇ ಇಲ್ಲ. ಅದಕ್ಕೆ ಒಂದು ಇದಂತ ಐತೆ ಫ್ರೆಂಡ್ಸ್ ರೂಲ್ಸ್ಗೆ, ಶಿವತ್ತಿನ ಉಪ್ಪಿಟ್ಟಿಗೆ ಅದಕ್ಕೆ ಏನೇನೋ ಐಟಮ್ಸ್ ಹಾಕ್ಬೇಕು, ತರಕಾರಿ ಏನೇನೋ ಹಾಕ್ಬೇಕು ಫ್ರೆಂಡ್ಸ್. ಅದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಇವತ್ತು ಸ್ಪೆಷಲಾಗಿ ಶಿವಾಗ ಮಾಡ್ತಾ ಇದ್ದೀನಿ. ನನಗೆ ಮಾಮೂಲಿ ಮಜ್ಜಿಗೆ ಅನ್ನನೇ ಫ್ರೆಂಡ್ಸ್. ಇವಾಗಲೂ ಒಂದು ಸ್ವಲ್ಪ ಹೊಟ್ಟೆನಲ್ಲೆಲ್ಲ ಉರಿ ಐತೆ, ಅದಕ್ಕೆ ಖಾರ ತಿನ್ನಲ್ಲ ಫ್ರೆಂಡ್ಸ್ ನಾನು. ಇದಕ್ಕೆ ಉಪ್ಪಿಟ್ಟಿಗೆ ಬೇರೆ ಹಸಿಮೆಣಸಿಕಾಯಿ ಹಾಕ್ಬಿಟ್ಟು ಮಾಡ್ತೀವಲ್ಲ, ಯಾಕೆ ಬೇಕು ಯಪ್ಪ, ನೀನು ಒದ್ದಾಡಿರೋ ಒದ್ದಾಟಕ್ಕೆ ಹಸಿಮೆಣಸಿಕಾಯಿ ನೋಡಿದ್ರೆ ಭಯ ಆಗ್ತೈತೆ, ಚಳಿ ಜ್ವರ ಬರ್ತೈತೆ. ಅದಕ್ಕೆ ತರಕಾರಿ ಉಪ್ಪಿಟ್ಟು ಮಾಡ್ತಿದ್ದೀನಿ. ಒಂದೇ ಒಂದು ಮಿಸ್ ಆಗೈತೆ ಫ್ರೆಂಡ್ಸ್. ಇದಕ್ಕೆ ಒಂದು ಅರ್ಧ ಆಲೂಗಡ್ಡೆ ಮಿಕ್ಸ್ ಮಾಡ್ಕೊಬಿಟ್ರೆ ಸೂಪರ್ ಆಗಿರ್ತೈತೆ, ಅದೇ ಮಿಸ್ಸಿಂಗು. ಈಗೆಲ್ಲ ಪಟ ಅಂತ ರೆಡಿ ಮಾಡಿಕೊಂಡು ನಾವು ಚೌ ಬಾತ್ ಮಾಡುವ ಫ್ರೆಂಡ್ಸ್. ಚೌ ಬಾತ್ಗೆ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಹಸಿ ಬಟಾಣಿ, ಕ್ಯಾರೆಟ್, ಕ್ಯಾಪ್ಸಿಕಮ್ಮು, ಬೀನ್ಸು. ಇದಕ್ಕೊಂದು ಅರ್ಧ ಆಲೂಗಡ್ಡೆ ಹಾಕೋಬೇಕು ಫ್ರೆಂಡ್ಸ್, ಸೂಪರ್ ಆಗಿರ್ತೈತೆ. ಇಲ್ಲಿ 2 ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೇಸ್ಟಾಗಿ ಬರಲಿ ಅಂದ್ಬಿಟ್ಟು. ನಿಂಬೆಹಣ್ಣು, ಕೊತ್ತಂಬರಿ, ಕರಿಬೇವು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕಾಯಿ ತುರಿ, ಇಲ್ಲಿ ರವೆ, GRB ತುಪ್ಪ, ಗೋಡಂಬಿ ದ್ರಾಕ್ಷಿ, ಸಕ್ಕರೆ. ದೇವ್ರಿಗೆ ಪ್ರಸಾದ ಮಾಡ್ತಾ ಇರೋದಲ್ವ ಫ್ರೆಂಡ್ಸ್, ಅದಕ್ಕೆ 2 ಸಲ 3 ಸಲ ಬಾಣಲಿನ ತೊಳೆದು ಇಟ್ಕೊಂಡಿದ್ದೀನಿ. ದೇವ್ರಿಗೆ ಅಂದ್ಬಿಟ್ಟು ಸಪ್ರೇಟಾಗಿ 1-2 ಬಾಣಲಿ ತಗೋಬೇಕು ಫ್ರೆಂಡ್ಸ್ ಪ್ರಸಾದ ಮಾಡೋಕ್ಕೆ. ಆದಷ್ಟು ಬೇಗ ತಗೋತೀನಿ. ಚಿರೋಟಿ ರವೆನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಬನ್ಸಿ ರವೆ ಏನಾದರೂ ಉಪ್ಪಿಟ್ಟು ಮಾಡಿಬಿಟ್ರೆ ನಮ್ಮನೇಲಿ 1 ಸ್ಪೂನ್ ಅಷ್ಟು ತಿನ್ನಲ್ಲ ಫ್ರೆಂಡ್ಸ್. ಶಿವನೂ ಅಷ್ಟೇ, ನಾನು ಅಷ್ಟೇ. ಅದಕ್ಕೆ ಚಿರೋಟಿ ರವೆನೇ ನಮಗಿಷ್ಟ. ಹುರಿದು ಸೈಡ್ಗೆ ಇಟ್ಕೊಂಡು ಎಣ್ಣೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕೋತಾ ಇದ್ದೀನಿ, ತರಕಾರಿ ಎಲ್ಲ ಹುರ್ಕೋಬೇಕಲ್ಲ. ಹಂಗಾಗಿ ಸಾಸಿವೆ ಹಾಕ್ಕೊಂಡು, ಕಡಲೆಬೇಳೆ ಹಾಕ್ಕೊಂಡು, ಉದ್ದಿನ ಕಾಳು ಹಾಕ್ಕೋಬೇಕು. ಕಡಲೆ ಬೀಜ ಒಂದು ಮಿಸ್ಸಿಂಗ್ ಫ್ರೆಂಡ್ಸ್. ನಮ್ಮನೇಲಿ ಕಡಲೆ ಬೀಜಕ್ಕೆ ಉಳಿಗಾಲ ಇಲ್ಲ, ಶಿವ ತಿಂದಾಕ್ಬಿಡ್ತೈತೆ, ಹಂಗಾಗಿ ತರ್ಸೋಕ್ಕೆ ಹೋಗಲ್ಲ. ಕರಿಬೇವು, ಹಸಿ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಮೆಣಸಿನ್ಕಾಯಿನಪ್ಪ ಇಷ್ಟೊಂದು ಐತೆ ಅಂತ ಅನ್ಕೋತಿದ್ದೀರಾ ಫ್ರೆಂಡ್ಸ್. ಎಷ್ಟೇ ಖಾರ ಇದ್ರೂ ಎಣ್ಣೆಲಿ ಈ ಥರ ಹುರ್ಕೊಬಿಟ್ರೆ ಖಾರ ಕಮ್ಮಿ ಆಗಿಬಿಡ್ತಿದೆ ಫ್ರೆಂಡ್ಸ್. ಹಸಿ ಮೆಣಸಿನ್ಕಾಯಿನ ಬುದ್ಧಿನೇ ಅಷ್ಟು ಖಾರ ಹೋಗ್ಬಿಡ್ತಿದೆ ಅಲ್ಲೇ. ಆಮೇಲೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದು ಅರ್ಧದಷ್ಟು ಬೆಂತಿದಂಗೆ ತರಕಾರಿನ ಹಾಕೋತಾ ಇದ್ದೀನಿ. ಬಟಾಣಿ, ತರಕಾರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಲಿ ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಬೇಗ ಬೇಯ್ತೈತೆ, ಟೇಸ್ಟ್ ಅಷ್ಟೇ ಸೂಪರಾಗಿರ್ತಿದೆ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ತರಕಾರಿಗೆಲ್ಲ ಚೆನ್ನಾಗಿ ಹಿಡಿಬೇಕಲ್ಲ, ಹಾಗಾಗಿ ಆಮೇಲೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಆಮೇಲೆ ಏನಾದರೂ ತರಕಾರಿ ಹಾಕೋದ್ರೆ ಟೊಮೊಟೊ ನೀರು ಬಿಟ್ಕೊಬಿಡ್ತೈತೆ. ಬರೀ ಎಣ್ಣೆಲೆ ತರಕಾರಿನ ಹುರ್ಕೋಬೇಕು ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿದೆ. ಇದು ಟೊಮೊಟೊ ಬೇಗ ಬೇಕಂದ್ರೆ ಮಾಮೂಲಿ 1-2 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ರೆ ಮುಗ್ದೋಯ್ತು. ಕಲರ್ಫುಲ್ಲಾಗಿ ಕಾಣಿಸ್ತಿತ್ತಲ್ಲ ಇವತ್ತು ನಮ್ಮ ಅಡುಗೆ. ಈ ಥರ ಇದ್ರೆ ಯಾರು ತಾನೇ ಇಷ್ಟಪಡ್ತೀನಲ್ಲ ಟಿಫನ್ ಫ್ರೆಂಡ್ಸ್. ಸ್ವಲ್ಪ ರಿಚ್ ಪರ್ಸನ್ಸ್ ಮನೇಲಿ ಇದೆಲ್ಲ ನಾರ್ಮಲ್ ಟಿಫನ್ ಫ್ರೆಂಡ್ಸ್, ಆದರೆ ನಮಗಿದು ಸ್ಪೆಷಲ್ ಟಿಫನ್ನು. ಅದಕ್ಕೆ ಅಪರೂಪಕ್ಕೆ ಮಾಡ್ಕೊಂಡು ತಿಂತೀವಿ. ಡೈಲಿ ಈ ಥರ ತರಕಾರಿ ಏನಾದರೂ ಮಾಡಿಬಿಟ್ರೆ ನಮ್ಮ ಮನೇಲಿ ಮುಗ್ದೋಯ್ತು. ವಾರದ ತರಕಾರಿ 3 ದಿನಕ್ಕೆ ಖಾಲಿ ಆಗಿಬಿಡ್ತೈತೆ. ಅದಕ್ಕೆ ನಾವು ಅಪರೂಪಕ್ಕೆ ಮಾಡ್ಕೊಳ್ಳೋದು. ಆಮೇಲೆ ನೀರು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಂಡು, ಸ್ವಲ್ಪ ಉಪ್ಪು ಹಾಕೋಬೇಕು. ಆಗಲೇ ಸ್ವಲ್ಪ ಹಾಕ್ಕೊಂಡಿದ್ದೆ, ನೋಡಿ ಹಾಕೋಬೇಕು. ಇದನ್ನೊಂದು 5 ನಿಮಿಷ ಆದರೂ ಬೇಕಿಡಬೇಕು ಫ್ರೆಂಡ್ಸ್, ನೀರೆಲ್ಲ ಬಿಸಿಯಾಗಿ ಕುದಿಯೋಕ್ಕೆ. ಈ ಗ್ಯಾಪಲ್ಲಿ ನಾವು ಕೇಸರಿ ಬಾತ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಇನ್ನೊಂದು ಬಾಣಲಿ ಇಟ್ಕೊಂಡು ತುಪ್ಪ ಹೆಚ್ಚಿಗೆನೇ ಹಾಕ್ಕೊಂಡು, ಗೋಡಂಬಿ ಮಾತ್ರ ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇರೋದಿಷ್ಟೇ ಮನೇಲಿ. ಅದಕ್ಕೆ ದ್ರಾಕ್ಷಿನೂ ಹಾಕ್ಕೊಂಡು ನೆಕ್ಸ್ಟು ದ್ರಾಕ್ಷಿ ಬಲೂನ್ ಥರ ಊದಬೇಕು. ಆಮೇಲೆ ಸೈಡ್ಗೆ ತಗೋಬೇಕು. ಗೋಡಂಬಿ, ಪಿಸ್ತಾ, ಬಾದಾಮಿ ಏನೇನೋ ಹಾಕ್ಕೋತಾರೆ ಫ್ರೆಂಡ್ಸ್. ನಮ್ಮ ಮನೇಲಿ ಇಷ್ಟೇ ಫ್ರೆಂಡ್ಸ್ ಸ್ವೀಟು ಅಂದರೆ. ಇದ್ರೆ ಹಾಕೋದು, ಇಲ್ಲದೇ ಇದ್ದರೆ ಇರೋದ್ರಲ್ಲಿ ಮಾಡೋದು ಅಷ್ಟೇ. ಅದೇ ತುಪ್ಪಕ್ಕೇನೆ ಸ್ವಲ್ಪ ರವೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡೆ ಮಾಡ್ತಾಯಿದ್ದೀವಿ ಅಪರೂಪಕ್ಕೆ ಕೇಸರಿ ಬಾತ. ನಾವು ಒಂದು ಸ್ವಲ್ಪ ಹೆಚ್ಚಿಗೆ ತಿನ್ನುವ ಅಂತ ಅಂದ್ಬಿಟ್ಟು ಇದನ್ನು ತುಪ್ಪದಲ್ಲಿ ಹುರ್ಕೊಂಡ್ರೆ ರವೆನ ಗಮ್ ಅಂತ ಸ್ಮೆಲ್ ಬರ್ತಿದೆ ಫ್ರೆಂಡ್ಸ್. ಆಮೇಲೆ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾವೇನಾದರೂ ಹೆಚ್ಚಿಗೆ ಕ್ವಾಂಟಿಟಿಲಿ ಕೇಸರಿ ಬಾತ್ ಮಾಡ್ಬೇಕಾದ್ರೆ ಈ ಥರ ನೀರು ಹಾಕ್ಕೊಬಿಟ್ರೆ ಉಂಡುಂಡೆ ಆಗಿಬಿಡ್ತಿದೆ. ಕಡಿಮೆ ಕ್ವಾಂಟಿಟಿ ಅಲ್ಲ, ಅದಕ್ಕೆ ನೀರು ಹಾಕ್ಕೊಂಡೇ ಮಾಡ್ಕೊತೀನಿ ನಾನು, ಈಸಿ ಆಗ್ತಿದೆ ಅಂದ್ಬಿಟ್ಟು. ಸಕ್ಕರೆನೂ ಈಗಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫುಡ್ ಕಲರು ಅವಾಯ್ಡ್ ಮಾಡೋದು ಒಳ್ಳೇದು ಫ್ರೆಂಡ್ಸ್. ಅಪರೂಪಕ್ಕೆ ಮಾಡ್ತಾಯಿದ್ದೀವಲ್ಲ, ಸ್ವಲ್ಪ ಕಲರ್ಫುಲ್ಲಾಗಿ ತಿನ್ನೋಣ ಅಂತ ಅಂದ್ಬಿಟ್ಟು ಈ ಥರ ಫುಡ್ ಕಲರ್ ಹಾಕ್ಕೊಂಡೆ. ಅರ್ಶಿನ ಬೇಕಾದ್ರೂ ಹಾಕೋಬೋದು. ಆಮೇಲೆ ತುಪ್ಪ ಹಾಕ್ಕೊಂಡೆ. ಬಾಣಲಿಗೆ ಅಂಟಬಾರ್ದು ಫ್ರೆಂಡ್ಸ್, ಆ ಥರ ಎಣ್ಣೆ ತುಪ್ಪ ಏನಾರ ಒಂದು ಹಾಕೋಬೇಕು. ಆದರೆ ನನಗೆ ಗೊತ್ತಲ್ಲ ಫ್ರೆಂಡ್ಸ್, ನಾನು ಹೆವಿ ಕಂಜೂಸು, ಹಂಗಾಗಿ ಹೆಚ್ಚಿಗೆ ನಾನು ಬಳಸಲ್ಲ. ಲಾಸ್ಟಲ್ಲಿ ಗೋಡಂಬಿ ದ್ರಾಕ್ಷಿ ಹಾಕಿ ಸೈಡ್ಗೆ ಎತ್ತಿಟ್ಬಿಟ್ಟೆ. ಆಮೇಲೆ ಚೆನ್ನಾಗಿ ಕುದಿ ಬಂದಿತ್ತು. ಈ ಕಡೆ ಉಪ್ಪಿಟ್ಟಿಗೆ ಅದಕ್ಕೂ ಚಿರೋಟಿ ರವೆ ಹುರಿದಿಟ್ಕೊಂಡಿರೋದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟೆ. ಬನ್ಸಿ ರವೆ ಆದರೆ ಒಂದು ಸ್ವಲ್ಪ ಟೈಮ್ ತೊಗೊಳ್ತಿದೆ ಬೇಯೋಕ್ಕೆ. ಚಿರೋಟಿ ರವೆ ಎಲ್ಲ ಮಿಕ್ಸ್ ಮಾಡ್ತಿದ್ದಂಗೆ ಬೆಂದೋಗ್ತಿದೆ. ನಿಂಬೆ ರಸನೂ ಅರ್ಧ ಹೋಳು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, ಅದು ಸ್ಕಿಪ್ ಆಗೈತೆ, ಹಾಕ್ಕೋಬೇಕು. ಕಾಯಿ ತುರಿನೂ ಹಾಕ್ಕೊಂಡೆ. ಇದೇ ಫಸ್ಟ್ ಟೈಮ್ ಇಷ್ಟೊಂದು ಐಟಮ್ ಹಾಕ್ಬಿಟ್ಟು ಮಾಡ್ತಾ ಇರೋದು. ನೋಡ್ತಾ ಇದ್ರೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿತ್ತು, ಹೋಟ್ಲಲ್ಲಿ ಇದ್ದಂಗೆ ಫೀಲ್ ಆಗ್ತೈತೆ. ಸಕ್ಕತ್ತಾಗೈತೆ ಒಟ್ಟಲ್ಲಿ. ತುಪ್ಪ ಬೇಕಾದ್ರೂ ಹಾಕೋಬೋದು ಫ್ರೆಂಡ್ಸ್ ಉಪ್ಪಿಟ್ಗೂ, ಆದರೆ ಶಿವ ಇಷ್ಟಪಡಲ್ಲ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮೊದಲು ದೇವ್ರಿಗೆ ಅಂದ್ಬಿಟ್ಟು ಉಪ್ಪಿಟ್ಟು ಕೇಸರಿ ಬಾತ್ನ ಎತ್ತಿಟ್ಬಿಟ್ಟೆ. ಇಲ್ಲಿ ನಮ್ಮ ದೇವ್ರಿಗೆ ಪ್ರಸಾದ ಎಲ್ಲ ರೆಡಿ ಆಗೈತೆ ಫ್ರೆಂಡ್ಸ್. ಅಲ್ಲಿ ನಮ್ಮ ಮನೆ ದೇವ್ರಿಗೆ ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ. ಕೆಲಸಕ್ಕೆ ಟೈಮ್ ಆಗೋಯ್ತು ಫ್ರೆಂಡ್ಸ್ ಇವತ್ತೊಂದು ಸ್ವಲ್ಪ, ಅದಕ್ಕೆ ಹೋಗೈತೆ. ತಣ್ಣಗೆ ಹಾರಿಸ್ಬಿಟ್ಟು ಕರಿ ಬಂದು ಪಟ ಅಂತ ತಿನ್ಬಿಟ್ಟು ಹೋಗ್ತೀನಿ ಅಂತಂತೂ ರೆಡಿ ಮಾಡಿ ಇಟ್ಟಿದ್ದೀನಿ. ಒಂದು 5 ನಿಮಿಷ ಬಿಟ್ಟು ಕರಿತೀನಿ ಫ್ರೆಂಡ್ಸ್, ತಿನ್ಬಿಟ್ಟು ಹೋಗ್ತಿದ್ದೆ. ಈಗ ನಾನು ರೆಡಿ ಆಗೋದು ಫ್ರೆಂಡ್ಸ್. ರೆಡಿ ಆಗಿಬಿಟ್ಟು ಆಮೇಲೆ ದೀಪ ಹಚ್ಚೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ. 10 ಗಂಟೆ ಟೈಮಿಗ ಇನ್ನೊಂದು ಅರ್ಧ ಗಂಟೆ ಅಷ್ಟರಲ್ಲಿ ರೆಡಿ ಆಗ್ಬಿಟ್ಟು ದೀಪ ಹಚ್ಬಿಟ್ಟು ಹೊರಡೋದೆ ಫ್ರೆಂಡ್ಸ್. ರೆಡಿ ಟು ಈಟ್. ನಿಂಗೆ ಸಖತ್ ಇಷ್ಟ ಅಲ್ಲ ಪೇ? ಬಿಸಿ ಆರು ಸಿಕ್ಕಿದ್ದೀನಿ ಆದ್ರೂ ನಿಧಾನಕ್ಕೆ ತಿನ್ನಪ್ಪು.
ಸೂಪರ್ ಆಯ್ತಾ? ಓಕೆ ಫ್ರೆಂಡ್ಸ್, ನಾವು ರೆಡಿ ಆಗುವ ಈಗ. ನಾನೇ ಬರ್ತಿದ್ದೆ ತಾನೇ, ನೀವೇ ಬಂದು ದರ್ಶನ ಕೊಡ್ಬೇಕಿತ್ತಾ? ಪ್ಲೀಸ್ ರಂಗೋಲಿ ನಾಳೆ ಮಾಡಬೇಡ್ರಿ, ಸೈಡ್ಗೆ ಹೋಗ್ಬಿಡ್ರಿ. ಹೇಳದ್ ಮೊದಲೇ ಕೇಳ್ತಿದ್ವಿ. ಸೈಡ್ಗೆ ಹೋಗೇ ಬಿಡ್ತು. ನಾನು ಈ ಥರ ರೆಡಿ ಆಗಿದ್ದೀನಿ ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ. ನಂದೇನು ಫ್ರೆಂಡ್ಸ್ ಅಲಂಕಾರ ಇವತ್ತು ಆಂಜನೇಯ ಸ್ವಾಮಿ ನೋಡಬೇಕು, ನೋಡೋಕ್ಕೆ 2 ಕಣ್ಣು ಸಾಲದು ಹಂಗಿರ್ತಿದೆ. ಓಕೆ ಫ್ರೆಂಡ್ಸ್, ಈಗ ದೀಪ ಹಚ್ಬಿಟ್ಟು ಹೊರಡುವ. ಓಕೆ ಫ್ರೆಂಡ್ಸ್, ಈಗ ಹೊರಡುವ. ಆದರೆ ಕಾಯಿ ಸುಲ್ಸ್ಕೊತಾ ಇದ್ದೀನಿ ಫ್ರೆಂಡ್ಸ್, ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಇರ್ತೈತಿ ದೇವಸ್ಥಾನದ ಹತ್ರ. ಅದಕ್ಕೆ ಕಾಯಿ ಸುಲ್ಸ್ಕೊಂಡ್ರೆ ಪೂಜಾ ಸಾಮಾನು ನೆಕ್ಸ್ಟ್ ಏನೇನು ಬೇಕು ಎಲ್ಲ ತೊಗೊಂಡು ಹೋಗ್ತಿರೋದೆ. ಬರಲೇ? ನಿನಗೆ ಅದೃಷ್ಟ ಇಲ್ಲಪ್ಪ ಆಂಜನೇಯ ಸ್ವಾಮಿ ಹತ್ರ ಬರೋಕ್ಕೆ. ಕೇಸರಿ ಪತ್ತು 1 ಸ್ಪೂನ್ ಶಿವ ಬಿಟ್ಟಿತ್ತು ಫ್ರೆಂಡ್ಸ್, ತಿಂದೆ ಸಕ್ಕತ್ತಾಗಿತ್ತು. ಶಿವ ಬಿಟ್ಟಿರೋದು ಹಂಗೆ ಫ್ರೆಂಡ್ಸ್ ಜಾಸ್ತಿ ಟೇಸ್ಟ್ ಇರ್ತೈತೆ. ಬರಲಾ? ನಿಂಗೋಸ್ಕರ ಪ್ರಸಾದ ಇಸ್ಕೊಬತ್ತೀನಿ. ನನಗೆ ನಾಚಿಕೆ, ನನ್ನನ್ನು ನಂಬ್ಕೋಬೇಡ. ಇಸ್ಕೊಬತ್ತೀನಿ, ಇಲ್ಲಾಂದ್ರೆ ಅಲ್ಲೇ ತಿನ್ಬಿಡ್ತೀನಿ. ಟಾಮಗ್ ಮಸ್ಕ ಹೊಡೆದ್ಬಿಟ್ಟು ಬಿಟ್ಬಿಟ್ಟು ಅವನ್ನ ಬಸ್ ಸ್ಟಾಪಿಗೆ ಬಂದರೆ ನಮ್ಮ ಆಂಜನೇಯ ಸ್ವಾಮಿ ಫುಲ್ಲು ಬ್ಯುಸಿ ಆಗ್ಬಿಟ್ಟವ್ರೆ ಇವತ್ತು. ಇಲ್ಲಿ ಯಾವಾಗಲೂ ಪ್ರಸಾದ ಮಾಡಲ್ಲ ಫ್ರೆಂಡ್ಸ್, ಈ ಥರ ಶ್ರೀರಾಮನವಮಿ, ಆಂಜನೇಯ ಜಯಂತಿ ಇದ್ದಾಗ ಮಾತ್ರ ಪೇಂಟ್ ಎಲ್ಲ ಹೊಡೆದವ್ರೆ ಫ್ರೆಂಡ್ಸ್. ಆಂಜನೇಯ ಸ್ವಾಮಿಗೆ ನೀಟಾಗಿ ತೋರ್ಸೋಕ್ಕಾಗಿಲ್ಲ, ಜನ ಜಾಸ್ತಿ. ಪ್ರಸಾದ ನೋಡಿದ ತಕ್ಷಣ ನನಗೆ ಹೊಟ್ಟೆ ಉರಿ ಇದ್ದಿದ್ದು, ನಿನ್ನೆ ಜೋಲೋ ಚಿಪ್ಸ್ ತಿಂದಿದ್ದು, ಮಾತ್ರೆ ಗೀತ್ರೆ ಎಲ್ಲ ಮರ್ತೋಯ್ತು. 1 ಪ್ಲೇಟ್ ತಿನ್ಬಿಟ್ಟು 1 ಪ್ಲೇಟ್ ಇಟ್ಕೊಂಡು ಶಿವಾಗ ಫೋನ್ ಮಾಡಿ ಕರೆಸಿ ಕೊಟ್ಬಿಟ್ಟು ಆಮೇಲೆ ಬಸ್ ಸ್ಟಾಪಿಗೆ ಹೋದೆ. ಬಸ್ ಅಂತೂ ಸಿಕ್ಕಾಪಟ್ಟೆ ಲೇಟಾಗಿ ಬಂತು ಇವತ್ತು. ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಸ್ಟಾಪ್ಗೆ ಬಸ್ ಟಿಕೆಟ್ ತಗೊಂಡು ಅಲ್ಲಿ ಇಳಿದು ಇನ್ನೊಂದು ನೆಕ್ಸ್ಟ್ ಸ್ಟಾಪ್ಗೆ ಹತ್ತೋದು ಫ್ರೆಂಡ್ಸ್. ಇಲ್ಲಿಂದ ಹೋದರೆ 2 ಬಸ್ ಚೇಂಜ್ ಮಾಡಬೇಕು ನಮ್ಮ ಸ್ಟಾಪಿಂದ ಅಷ್ಟೇ. ಶಿವ ಜೊತೆ ಹೋದರೆ ಒಂದು 20 ನಿಮಿಷಕ್ಕೆ ರೀಚ್ ಆಗಿಬಿಡ್ಬೋದು. ಆದರೂ ಪರವಾಗಿಲ್ಲ, ಬಸ್ಸಲ್ಲಿ ಹೋಗೋಕ್ಕೆ ಆರಾಮಾಗಿತ್ತು, ಸೀಟ್ ಸಿಕ್ಕಿತ್ತಲ್ಲ, ಹಾಗಾಗಿ ಬಸ್ ಸ್ಟಾಪ್ ಇಳಿದ್ಬಿಟ್ಟು ಒಂದು ಸ್ವಲ್ಪ ದೂರ ನಡಿಬೇಕು ಫ್ರೆಂಡ್ಸ್. ಅದೇ ಬೇಜಾರೋಗೋ ವಿಷಯ. ಆದರೂ ಪರವಾಗಿಲ್ಲ, ಹೆಣ್ಮಕ್ಳೆಲ್ಲರೂ ನಡ್ಕೊಂಡು ಹೋಗ್ತಿದ್ರು, ಅವ್ರ ಜೊತೆ ನಾನು ಓಡೋಗ್ಬಿಟ್ಟೆ. ಇದು ಯಾವ ಊರಪ್ಪ ಅಂತ ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್? ಇದು ಗುಂಜೂರು ಅಂತ ತುಂಬ ಫೇಮಸ್ ದೇವಸ್ಥಾನ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ. ತುಂಬ ಜನ ಬರ್ತಾರೆ ಇಲ್ಲಿ. ಶನಿವಾರ ಅಂತೂ ಬಿಡವೇ ಇರಲ್ಲ, ಹಬ್ಬಗಳಲ್ಲಂತೂ ಅಷ್ಟು ಜನ ಇರ್ತಾರೆ. ಏನಾದರೂ ಬೇಡ್ಕೊಂಡ್ರೆ ಇಲ್ಲಿ ನಾವು ಅನ್ಕೊಂಡಿದ್ದು ನಿಜ ಆಗ್ತೈತೆ ಫ್ರೆಂಡ್ಸ್. ಇವತ್ತು ಹೂವು ಬೇಡ, ತುಳಸಿ ಹಾರ ತಗೋಬಿಡೋಣ, ದೇವ್ರಿಗೆ ಒಳ್ಳೇದಾಗ್ತೈತೆ ಅಂದ್ಬಿಟ್ಟು ನನ್ನ ಇಮ್ಯಾಜಿನೇಷನ್ ಏನಿತ್ತಂದರೆ ಫುಲ್ಲು ರೆಶ್ಶು, ಅಜ್ಜನೇ ಇಡೋಕ್ಕಾಗಲ್ಲ ಅಂತ ನೋಡಿದ್ರೆ ಫುಲ್ ಖಾಲಿನೇ ಇತ್ತು. ಸಮಾಧಾನ ಆಯಿತು. ಜನ ರಶ್ ಇದ್ರೆ ನನಗೆ ತುಂಬ ಕಷ್ಟ ಆಗ್ತೈತೆ ಫ್ರೆಂಡ್ಸ್. ಬ್ರೀತಿಂಗ್ ಪ್ರಾಬ್ಲಮ್ಮು, ಏನೇನೋ ಪ್ರಾಬ್ಲಮ್ಗಳು ಬಿಡಿ ಫ್ರೆಂಡ್ಸ್. ಹೋಗಿದ ತಕ್ಷಣ ಮೊದಲು ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಸ್ಕೊಬಿಟ್ಟೆ ನಾನು. ಯಾಕಂದ್ರೆ ಅಭಿಷೇಕಕ್ಕೆ ರೆಡಿ ಆಗ್ತಾ ಇದ್ರು ಯಜಮಾನ್ರು. ಇನ್ನು ಒಂದು 2-3 ಅವರ್ ಸಿಗಲ್ಲ ಅವ್ರು ನಮಗೆ ಪೂಜೆ ಮಾಡಿಸ್ಕೊಳ್ಳೋಕ್ಕೆ. ಒಳ್ಳೆ ದಿನ ಹೋಗಿದ್ದೆ ಫ್ರೆಂಡ್ಸ್. ಇಲ್ಲಿ ಹೋಮ ನಡೀತಾ ಇತ್ತು, ಮತ್ತು ತುಂಬ ಪೂಜೆಗಳೆಲ್ಲ ಮಾಡ್ತಿದ್ರು, ಕಳಶಗಳೆಲ್ಲ ಇಟ್ಬಿಟ್ಟು ಏನೇನೋ ಪೂಜೆ ಫ್ರೆಂಡ್ಸ್. ಅಲ್ಲ, ಆಂಜನೇಯ ಪೂಜೆನೇ. ನನಗೆ ಹೇಳಕ್ಕೆ ಬರ್ತಾಯಿಲ್ಲ ಫ್ರೆಂಡ್ಸ್, ಫಸ್ಟ್ ಟೈಮ್ ಎಲ್ಲ ನೋಡ್ತಿರೋದು. ನಾನು ಹೋಗಿದ್ದು ಒಂದು 10 ನಿಮಿಷಕ್ಕೆ ಅಭಿಷೇಕ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಫಸ್ಟ್ ಟೈಮ್ ನೋಡಿದ್ದು ಪಂಚಾಮೃತ ಅಭಿಷೇಕ. ಅದೇ ಹಾಲಲ್ಲಿ, ಎಳ್ನೀರಲ್ಲಿ ಅರ್ಶಿನ, ಕುಂಕುಮ, ಗಂಧ ಎಲ್ಲ ಇಟ್ಟು ಮಾಡ್ತಾರಲ್ಲ ಫ್ರೆಂಡ್ಸ್, ಅದು. ಇನ್ನೊಂದು ಸ್ವಲ್ಪ ಬೇಗ ಹೋಗಿದ್ರೆ ಈ ಹೋಮ ಎಲ್ಲ ನೋಡ್ಬೋದಿತ್ತು. ಪರವಾಗಿಲ್ಲ ಫ್ರೆಂಡ್ಸ್. ಲಾಸ್ಟ್ ಪೂಜೆ ಏನು ಮಾಡ್ತಿದ್ರು ಹೋಮದ ಹತ್ರ, ಅಲ್ಲಿಗೆ ರೀಚ್ ಆಗಿಬಿಟ್ಟೆ ನಾನು. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತಲ್ಲ, ಹಿಂದೆಗಡೆ ಅಭಿಷೇಕ ಆಗ್ತಿರೋ ಆಂಜನೇಯ ಸ್ವಾಮಿ, ಮುಂದೆಗಡೆ ಕಳಶ ಎಲ್ಲ ಇಟ್ಟಿರೋ ಆಂಜನೇಯ ಸ್ವಾಮಿ, ಸಖತ್ತಾಗಿತ್ತು. ಇಲ್ಲಿ ನೋಡೋಕ್ಕೆ ಒಂದೇ ದೇವರು ಅಲ್ಲ ಫ್ರೆಂಡ್ಸ್ ಸಿಗೋದು ನಮಗೆ. ಶನಿಮಾತ್ಮ ದೇವರು ಇದ್ದಾರೆ ಇಲ್ಲಿ, ಮತ್ತು ನವಗ್ರಹ ದೇವರುಗಳು ಇದ್ದಾರೆ, ವೆಂಕಟರಮಣ ಸ್ವಾಮಿ, ಸಾಯಿಬಾಬಾ, ಅನ್ನಪೂರ್ಣೇಶ್ವರಿ, ಇವರಿಷ್ಟು ಜನ ಒಂದೇ ಕಡೆ ಇರೋದು. ಇಲ್ಲೊಂದು ಬಂದ್ಬಿಟ್ರೆ ಎಲ್ಲ ದೇವ್ರನ್ನ ನಾವು ದರ್ಶನ ಮಾಡ್ಕೋಬೋದು. ಆದರೆ ನಾನು ಇವ್ರ ಕಡೆ ಬಿಟ್ಟು ಬೇರೆ ಕಡೆ ಗಮನನೇ ಬಂದಿಲ್ಲ. ಇವ್ರದ್ದೇ ಅಲ್ಲ ಮೇನ್ ಇವತ್ತು ಹಬ್ಬ, ಅದಕ್ಕೋಸ್ಕರ ಪೂಜೆ ಎಲ್ಲ ಆದಮೇಲೆ ಕಳಶಗಳನ್ನೆಲ್ಲ ಗಂಡು ಮಕ್ಕಳಿಗೆ ಕೊಡ್ತಿದ್ರು ಫ್ರೆಂಡ್ಸ್. ಇದನ್ನು ಮೇಲ್ಗಡೆ ಆಂಜನೇಯ ಸ್ವಾಮಿ ವಿಗ್ರಹ ಅಭಿಷೇಕ ಆಗ್ತಿತ್ತಲ್ಲ, ಅಲ್ಲಿಗೆ ತೊಗೊಂಡೋಗೋಕ್ಕೆ ನನಗನ್ನಿಸ್ತೈತೆ ಫ್ರೆಂಡ್ಸ್, ಇವರು ಊರಲ್ಲೆಲ್ಲ ಸೇರಿ ಮಾಡ್ತಿರೋದಲ್ಲ, ಒಂದೇ ಫ್ಯಾಮಿಲಿಯವರು ಇದನ್ನೆಲ್ಲ ಮಾಡಿಸ್ತಿರೋದು ದೇವಸ್ಥಾನದಲ್ಲಿ. ಮೋಸ್ಟ್ಲಿ ವರ್ಷನೂ ಇವರೇ ಮಾಡಿಸ್ತಾರೇನೋ ಅಂತ ಅನ್ನಿಸ್ತು ಮೊದಲನೇ ಸಲ ನೋಡ್ತಿರೋದು. ಯಾಕಂದರೆ ಕರೆದು ಕಳಶಗಳನ್ನ ಕೊಡ್ತಿದ್ರಲ್ಲ ಅವ್ರವ್ರಿಗೇನೆ, ಹಂಗಾಗಿ ಫ್ಯಾಮಿಲಿಯವ್ರು ಮಾಡಿಸ್ತಿರೋದು ಅಂತ ಅಂದ್ಕೊಂಡೆ. ದೊಡ್ಡದನ್ನೆಲ್ಲ ಕಳಶಗಳನ್ನ ಗಂಡು ಮಕ್ಳು ಎತ್ಕೊಂಡ್ರಾ, ಇನ್ನು ಸಣ್ಣ ಕಳಶಗಳನ್ನೆಲ್ಲ ಹೆಣ್ಮಕ್ಳು ಎತ್ಕೊಂಡಿದ್ರು. ಗದೆ ಫ್ರೆಂಡ್ಸ್, ಗದೆ ಆಂಜನೇಯ ಸ್ವಾಮಿದು ಹತ್ತಿರದಿಂದ ನೋಡಿಬಿಟ್ಟೆ, ಬೆಳ್ಳಿ ಗದೆ ಅದು. ಮತ್ತು ದೇವಸ್ಥಾನನ ಕಳಶ ಎತ್ಕೊಂಡು ಒಂದು ಸುತ್ತು ಬರೋಕ್ಕೆ ಎಲ್ಲರೂ ಹೋದರು. ನಾನಂತೂ ಸ್ಟಾಪ್ ಆಗಿಬಿಟ್ಟೆ ಅಲ್ಲೇ. ಹೋಮದ ಹತ್ರ ಜಾಗ ಸಿಕ್ತಾ ಅಲ್ಲೇ ಕುತ್ಕೊಂಡಿದ್ಬಿಟ್ಟೆ. ಪಟ್ಟಕ್ಕೆ ಕುಂಡ್ರಿಸ್ದಂಗೆ ದೇವ್ರುಗಳನ್ನೆಲ್ಲ ಕುಂಡ್ರಿಸಿದ್ರು, ರಾಮ, ಸೀತೆ, ಆಂಜನೇಯ ಸ್ವಾಮಿ ಅವ್ರನ್ನೆಲ್ಲ ನೋಡ್ತಾ ಕುಂತೆ. ಇದು ನಮ್ಮ ವೆಂಕಟರಮಣ ಸ್ವಾಮಿ ಫ್ರೆಂಡ್ಸ್. ತಿರುಪತಿಗೆ ಹೋಗೋಕೆ ಕಷ್ಟ ಆದರೆ ಇಲ್ಲೇ ಬಂದು ದರ್ಶನ ಮಾಡ್ಕೋಬೋದು. ನಾನು ತಿರುಪತಿಗೆ ಹೋಗೋಕೆ ಕಷ್ಟ ಅಲ್ಲ ಫ್ರೆಂಡ್ಸ್, ಇವರು ಕರೆಸ್ಕೋಬೇಕಲ್ಲ ವೆಂಕಟರಮಣ ಸ್ವಾಮಿ. ಯಾವಾಗ ಕರೆಸ್ಕೋತಾರೋ ಏನೋ, ನಾನಂತೂ ಹೋಗೋಕೆ ಕಾಯ್ತಾ ಇದ್ದೀನಿ. ಅಭಿಷೇಕ ಎಲ್ಲ ಆದಮೇಲೆ ಆಂಜನೇಯ ಸ್ವಾಮಿನ ತೊಳೆದ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ರು. ಈಗ ಕಳಶನೆಲ್ಲ ಎತ್ಕೊಂಡು ಹೋಗಿದ್ರಲ್ಲ ಫ್ರೆಂಡ್ಸ್, ಗಂಡು ಮಕ್ಳು ಹೆಣ್ಮಕ್ಳೆಲ್ಲ, ಅವರು ಒಂದು ಸುತ್ತು
ಬಂದಮೇಲೆ ಈಗ ಮೇಲ್ಗಡೆಗೆ ಹೋಗ್ತಾರೆ ಮೆಟ್ಲತ್ಕೊಂಡು. ಇಲ್ಲಿ ದೊಡ್ಡ ಆಂಜನೇಯ ಸ್ವಾಮಿ ವಿಗ್ರಹ ಐತಲ್ಲ ಅದ್ರ ಮೇಲ್ಗಡೆ. ಆಮೇಲೆ ನನಗೆ ಗೊತ್ತಾಯಿತು ಇದ್ರ ಬಗ್ಗೆ ಸ್ವಲ್ಪ. ಈ ಕಳಶನ ಬೆಳಗ್ಗೆಯಿಂದ ಹೋಮ ಪೂಜೆ ಅದೆಲ್ಲ ಮಾಡಿ ಕಳಶದಲ್ಲಿ ನೀರು ಇರ್ತೈತೆ ಫ್ರೆಂಡ್ಸ್, ಅದ್ರ ಮೇಲೆ ತೆಂಗಿನಕಾಯಿ ಇಟ್ಟಿರ್ತಾರೆ. ಆ ಕಳಶದ ನೀರನ್ನ ಆಂಜನೇಯ ಸ್ವಾಮಿ ವಿಗ್ರಹದ ಮೇಲೆ ಹಾಕೋದು, ಅಂದರೆ ಅವ್ರಿಗೆ ಜೀವ ತುಂಬೋದು ಅಂತ. ನಾವು ಅನ್ಕೋತೀವಿ ವಿಗ್ರಹಗಳು ಇದ್ಬಿಡ್ತು ಅಂದರೆ ದೇವ್ರು ಯಾವಾಗಲೂ ಅದ್ರೊಳಗಡೆ ಇರ್ತಾರೆ ಅಂತ. ಇಲ್ಲ ಫ್ರೆಂಡ್ಸ್, ಈ ಥರ ಹೋಮ ಪೂಜೆ ಎಲ್ಲ ಮಾಡಿಸಿದ್ರೇ ವಿಗ್ರಹದಲ್ಲಿ ದೇವ್ರು ಇರೋದು, ಅದಕ್ಕೂ ಶಕ್ತಿ ಬರೋದು ಅಂತ. ಮತ್ತು ಕಳಶದ ಮೇಲೆ ಹೂವು ಐತಲ್ಲ ಅದನ್ನೆಲ್ಲನೂ ಕಾಯಿನ್ಗಳು ಎಲ್ಲನೂ ದೇವ್ರ ಮೇಲೇ ಹಾಕ್ತಾಯಿದ್ರು. ನಾನು ಒಂದೆರಡು ಕಾಯಿನ ಹಾಯ್ಕೊಬಿಟ್ಟೆ. ಆಮೇಲೆ ಎಲ್ಲ ಮುಗಿದ್ಮೇಲೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಶಿವ ಇವ್ರ ಹತ್ರ ಬರಬೇಕು ಫ್ರೆಂಡ್ಸ್. ಶಿವರಾತ್ರಿಗೆ ಇಲ್ಲಿ ಫುಲ್ಲು ಗ್ರ್ಯಾಂಡಾಗಿ ಮಾಡ್ತಾರೆ. ನೆಕ್ಸ್ಟ್ ಗಣಪತಿಗೆ ಅರ್ಶಿನದಿಂದ ಅಲಂಕಾರ ಮಾಡಿದರು, ಸುಬ್ರಹ್ಮಣ್ಯ ಸ್ವಾಮಿಗೆ ವಿಭೂತಿಯಿಂದ. ಇವತ್ತು ಪೂಜೆ ಮಾಡಿಸ್ದಂಗೆ ಲೈಫಲ್ಲಿ ಯಾವತ್ತೂ ಪೂಜೆ ಮಾಡಿಸಿಲ್ಲ ಫ್ರೆಂಡ್ಸ್. ಸಖತ್ ಖುಷಿ ಆಯಿತು ನನಗಂತೂ. ಇಲ್ಲಿ ಅದೇ ಖುಷಿಗೆ ಬಟ್ಟೆ ಜೋಡಿಸ್ಕೊಬಿಟ್ಟಿದ್ದೀನಿ. ಬಸ್ ಸ್ಟ್ಯಾಂಡ್ ಅರ್ಧ ಕಿಲೋಮೀಟ್ರ್ ಐತೆ ಫ್ರೆಂಡ್ಸ್. ಬಸ್ ಸ್ಟಾಪು ನಡ್ಕೊಂಡು ಹೋಗಿ ಬಸ್ ಹತ್ಬಿಟ್ಟು ಹೋಗ್ತಾ ಇರೋದೆ. 1 ಗಂಟೆ ಟೈಮು, ಬೇಗ ಬಸ್ ಸಿಕ್ಕಿದ್ರೆ 2 ಗಂಟೆ ಅಷ್ಟರಲ್ಲಿ ಮನೇಲಿ ಇರ್ತೀನಿ. ಬಸ್ ಸ್ಟಾಪಿಗೆ ಬಂದೆ ಫ್ರೆಂಡ್ಸ್. ಇಲ್ಲೂ ರಾಮರ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಇರೋದು. ಅಲ್ಲೂ ತುಂಬ ಪ್ರಸಾದಗಳೆಲ್ಲ ಮಾಡಿಸ್ತಿದ್ರು. ಈ ಕಡೆ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಫ್ರೆಂಡ್ಸ್. ನಮ್ಮ ಕಡೆ ನಾವಲ್ಲ, ಎಲ್ಲರೂ ಮಾಡ್ತಾರೆ, ನಾವು ನೋಡ್ತೀವಿ, ತಿನ್ನಕ್ಕೆ ಹೋಗ್ತೀವಿ. ಇವ್ರು ನೋಡಿ ಫ್ರೆಂಡ್ಸ್, ಈ ಕಂಡಕ್ಟ್ರಿ ಅಣ್ಣ ಯಾವುದೋ ಜನ್ಮದಲ್ಲಿ ನಮ್ಮ ಅಣ್ಣನೇ ಆಗಿತ್ತೇನೋ. ಪ್ರಸಾದ ಬಸ್ ನಿಲ್ಲಿಸ್ಬಿಟ್ಟು ಹೋಗಿ ಇಸ್ಕೊಬಂತು. ಪಾಪ ಖುಷಿ ಆಯಿತು. ಯಾರಾದರೂ ಈ ಥರ ಇಸ್ಕೋಬೇಕಾದ್ರೆ ನಾನು ಒಬ್ಬಳೇ ಅಲ್ಲ, ನಂತರ ತುಂಬ ಜನ ಅವರೇ ಅಂತ ಅಂದ್ಬಿಟ್ಟು. ಆಮೇಲೆ 2 ಬಸ್ ಚೇಂಜ್ ಮಾಡಿ ಮತ್ತೆ ವಾಪಸ್ ಮನೆಗೆ ಬಂದೆ. ಸ್ಮಶಾನ ಅಂದರೆ ಭಯ ಬೀಳ್ತೀವಲ್ಲ ನಾವು. ನೋಡ್ರಿ ಅವಣ್ಣಂದ್ರು ಅಲ್ಲೇ ಸಮಾಧಿ ಇದು ಕಟ್ತಾವ್ರೆ, ಸಮಾಧಿ ಮೇಲೆ ಕೂತ್ಕೊಂಡು ಊಟ ಮಾಡ್ತಾವ್ರೆ ಪಾಪ, ಮಧ್ಯಾಹ್ನದ ಊಟ. ಏನಾಗಲ್ಲ ಫ್ರೆಂಡ್ಸ್, ಎಲ್ಲ ನಮ್ಮ ಭ್ರಮೆ ಅಷ್ಟೇ. ತಲೆ ಸುತ್ತೈತೆ ಫ್ರೆಂಡ್ಸ್. ಮನೆಗೆ ಹೋಗಿ ಮಾತಾಡೋಣ. ಗುಂಡಪ್ಪ ಅಯ್ಯಪ್ಪ ಸಾಕಾಯ್ತಪ್ಪ. ಅಪ್ಪಿ ಅಕ್ಕವ್ರಲ್ಲಿ ವಾಟರ್ ಬಾಟಲ್ ಐತೆ ಕೊಡಪ್ಪಿ. ಫ್ರೆಂಡ್ಸ್ ನೋಡಿದ್ರ ಹೆಂಗಿತ್ತು? ಅದೃಷ್ಟ ಇಲ್ಲ ಸಖತ್ತಾಗಿತ್ತು ಫ್ರೆಂಡ್. ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ? ಮಜ್ಜಿಗೆ ಅಲ್ಲ, ಹಾಲು ಟಾಮ್ಸಿಗೆ ನಿನಗೆ. ಪ್ರಸಾದದ ಮಜ್ಜಿಗೆನೂ ಪ್ಯಾಕೆಟ್ ಕೊಡ್ತಾರಾ? ತಿನ್ನ ಪರವಾಗಿಲ್ಲ ಅಮ್ಮ ಸ್ವಾಮಿ. ಏನೋ ಹಿಂಗಾಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಒಂದು ಅರ್ಧ ಅವರು ಡೀಪ್ ರೆಸ್ಟ್ ತಗೊಂಡು ಆಮೇಲೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. 2000 years later. ಗಂಡಪ್ಪ ಬಂತು, ತಿಂಡಿ ತಗೊಂಡು ಬಂತು. ತಿಂಡಿ ಅಲ್ಲ, ಟೊಮೊಟೊ. ತಿಂಡಿಯಿಂದ ಟೊಮೊಟೊಗೆ ಶಿಫ್ಟ್ ಆಗ್ಬಿಟ್ಟೇನಪ್ಪಿ. ಶೆಟ್, ಈಗ ಟೊಮೊಟೊನೇ ಇಂಪಾರ್ಟೆಂಟು, ಗೋಲ್ಡ್ಗಿಂತ ಇಂಪಾರ್ಟೆಂಟು. ಏನಪ್ಪ ಅಷ್ಟೊಂದು ಟೊಮೊಟೊ ತಂದಿದ್ಯಾ? ಅಷ್ಟೊಂದು ಶ್ರೀಮಂತ ಆಗ್ಬಿಟ್ಟ. 3 kg 100 ರೂಪಾಯಿ ಅಂದರೆ 1 kg ಎಷ್ಟು ರೂಪಾಯಿ ಬಂತು? ಇಂಟು ಮೈನಸ್. ಅಡುಗೆ ಬಲ ಇಡಪ್ಪ ಹಿಂಗೆ. ಹುಳಿ ಟೊಮೊಟೊ ಅದು ಜಾಸ್ತಿ ದಿನ ಬಾಳಿಕೆ ಬರಲ್ಲಪ್ಪಿ. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್. ಟೊಮೊಟೊ ಬತ್ತಾ? ಎಂಗೇಜ್ಮೆಂಟಾ? ಹಾಕು ಅಪ್ಪಿ. ನಾವು ಎಂಗೇಜ್ಮೆಂಟೇ ಮಾಡ್ಕೊಂಡಿಲ್ವಲ್ಲಪ್ಪಿ. ಶೆಟ್, ಒಂದು ಎಂಗೇಜ್ಮೆಂಟ್ ಇಲ್ಲ, ಅರ್ಶಿನ ಶಾಸ್ತ್ರ ಇಲ್ಲ, ಹಳದಿ ಶಾಸ್ತ್ರ ಇಲ್ಲ, ಮೆಹಂದಿ ಶಾಸ್ತ್ರ ಇಲ್ಲ. ಶಿವ ಈಗ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂತು ಫ್ರೆಂಡ್ಸ್, ಕೆಲಸದಿಂದ ಬಂದು. ಫ್ರೆಂಡ್ಸ್, ನೀವು ಒಂದು ಟಿಪ್ ಹೇಳಿದ್ರಲ್ಲ ಹಲ್ಲಿಗಳು ಹೋಗೋಕ್ಕೆ ಅಲೋವೆರಾ ಕಟ್ರಿ ಅಂತ. ನಿಜವಾಗ್ಲೂ ಇದು ವರ್ಕ್ ಆಯಿತು ಫ್ರೆಂಡ್ಸ್. ದೇವರಣೆ 5-6 ಇದ್ವಲ್ಲ, ಈಗ ಒಂದೇ ಒಂದು ದೇವ್ರ ಫೋಟೋದ ಹತ್ರ ಐತೆ, ಎಲ್ಲ ಹೋಗ್ಬಿಟ್ಟವೆ. ಹೆಂಗೆ ಅಂತ ಇದು ಗೊತ್ತಾಗ್ತಾ ಇಲ್ಲ. ಮೊದಲ ಸಲ ಕಟ್ಟಿದೆ, ಹೋಗಿರ್ಲಿಲ್ಲ. ಈ ಸಲ ಹೋಗೈತೆ ಹಲ್ಲಿಗಳೆಲ್ಲ. ಸೂಪರ್ ಟಿಪ್ಪು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಒಂದು 2-3 ದಿನದಿಂದ ಎಲ್ಲರೂ ಕಮೆಂಟ್ ಮಾಡ್ತಿದ್ದೀರಾ, ಚೋಟು ಎಲ್ಲಿ ಕಾಣಿಸ್ತಿಲ್ಲ. ಅವ್ರ ರಿಲೇಷನ್ಗೆ ಕಳ್ಸಿಕೊಟ್ಬಿಟ್ಟವ್ರೆ ಫ್ರೆಂಡ್ಸ್. ಅವ್ನು ಹುಷಾರು ತಪ್ಪದ್ನಲ್ಲ, ಮೋಸ್ಟ್ಲಿ ವಾತಾವರಣ ಅಡ್ಜಸ್ಟ್ ಆಗ್ತಿಲ್ಲ, ಸೊಳ್ಳೆಗಳ ಕಾಟ ಇದರಿಂದ ಅಂತ ಅಂದ್ಕೊಂಡು ನಾನು ಅವತ್ತು ಹೇಳಿದ್ನಲ್ಲ ಒಳಗೇನೆ ಇಟ್ಟವ್ರೆ ಅಂತ. ನನಗೂ ಗೊತ್ತಿಲ್ಲ ಫ್ರೆಂಡ್ಸ್, ದೇವರನ್ನೇ ಕಳಿಸ್ಕೊಟ್ಟಿರೋದು. ಯಾಕೆ 2 ದಿನ ಆದರೂ ಕಾಣಿಸ್ತಿಲ್ವಲ್ಲ ಅಂತ ಆಮೇಲೆ ಕೇಳಿದ್ರೆ ಅವರು ಊರಿಗೆ ಕಳಿಸ್ಬಿಟ್ರಂತೆ. ನಮ್ಗೆ ಹೇಳಲೂ ಇಲ್ಲ, ಗೊತ್ತೂ ಇಲ್ಲ. ನಮಗೂ ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇನ್ನೊಂದು ಮರಿ ಯಾವುದಾದ್ರೂ ಇದ್ರೆ ಕರ್ಕೊಬತ್ತೀನಿ. ಇವನಂತೂ ಸೂಪರ್ ಖುಷಿಯಾಗವನೆ. ಕಾಟ ತಪ್ತು ಅಂತ ಸಿಕ್ಕಾಪಟ್ಟೆ ಬೇಜಾರಾಯಿತು ಫ್ರೆಂಡ್ಸ್. ಮೊನ್ನೆ ಮಾತ್ರ ಮತ್ತೆ ಬರ್ತಾನೆ ಇಲ್ಲ, ಗೊತ್ತಿಲ್ಲ ಫ್ರೆಂಡ್ಸ್. ನಮ್ದಾಗಿದ್ರೆ ಕೇಳ್ಬೋದಿತ್ತು. ಕೇಳ್ತಾಯಿದ್ದೀನಿ ಶಿವಣ್ಣನ ಕರ್ಸು, ಕೇಳ್ಬಿಟ್ಟು ನೋಡ್ಕೊಳ್ಳೋಣ ಅಂತೆಲ್ಲ. ಅವ್ರ ಮರಿ ಅಲ್ಲ ಫ್ರೆಂಡ್ಸ್, ನೋಡಬೇಕು ಕರ್ಕೊಬರ್ತಾರೋ ಇಲ್ಲ ಗೊತ್ತಿಲ್ಲ. ಕಾಯ್ದು ನೋಡು. ಏನ್ರ ಪ್ಯಾಕ್ ಮಾಡಿ
ಎತ್ಕೋದ್ರ ಹಂಗಿಂದ ಮಾಡೋರು ವೆಹಿಕಲಲ್ಲಿ ಬಂದು ಎತ್ಕೊಂಡು ಹೋಗಿರ್ತಾರೆ ಫ್ರೆಂಡ್ಸ್. ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್, ಹೆಂಗೆ ನಡೀತಂತಾನೆ ಗೊತ್ತಿಲ್ಲ. ಶಿವ ಹೇಳಿದ್ಮೇಲೆ ಗೊತ್ತಾಯ್ತು. ಓಕೆ ಫ್ರೆಂಡ್ಸ್, ಇವಾಗೂ ಅದೇ ಚೌ ಬಾತು ಖಾಲಿನೇ ಮಾಡಲಿಲ್ಲ, ಪ್ರಸಾದನೇ ತಿಂದು ಖಾಲಿ ಮಾಡಿದ್ವಿ. ಅದನ್ನೇ ತಿನ್ಕೋತೀವಿ ಈಗ. ವಿಶಿಂಗ್ ಟೈಮ್ ಫ್ರೆಂಡ್ಸ್. ವಿನೂತಾ ವಿಶಾಲ್ 22ನೇ ತಾರೀಕು. ವಿಶ್ ಹ್ಯಾಪಿ ಬರ್ತಡೇ ಇವತ್ತೇ. ಹ್ಯಾಪಿ ಬರ್ತಡೇ. ಹಾಯ್ ಸಚಿ. ಹಾಯ್ ವರ್ಷಿಣಿ. ವಿಶ್ ಹ್ಯಾಪಿ ಬರ್ತಡೇ 2ನೇ ತಾರೀಕು. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್. ಬಾಯ್, ಗುಡ್ ನೈಟ್.